ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಮತ್ತೊಂದು ಬಂಪರ್ ಆಫರ್. ಸರ್ಕಾರವು ವಿಚ್ಛೇದಿತ ಹೆಣ್ಣು ಮಕ್ಕಳ ಆರ್ಥಿಕ ಸುರಕ್ಷತೆ ಮತ್ತು ಸ್ವಾವಲಂಬನೆಯ ಜೀವನ ನಡೆಸಲು ಒಂದು ಯೋಜನೆಯ ಮೂಲಕ ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಬೆಂಬಲವನ್ನ ನೀಡುತ್ತಿದೆ. ಹಾಗಾದ್ರೆ ಯಾವುದು ಆ ಯೋಜನೆ ಅಂತ ಯೋಚಿಸ್ತಾ ಇದ್ದೀರಾ? ಹೌದು ವೀಕ್ಷಕರೇ, ಸರ್ಕಾರದ ಈ ಯೋಜನೆಯಿಂದ ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಸಹಾಯವಾಗುವುದಂತೂ ಖಂಡಿತ. ಯಾವುದು ಆ ಯೋಜನೆ, ಹೇಗೆ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು, ಯಾರೆಲ್ಲ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ, ಈ ಯೋಜನೆಯನ್ನ ಪಡೆದುಕೊಳ್ಳುವವರಿಗೆ ಸರ್ಕಾರ ಯಾವೆಲ್ಲ ಷರತ್ತುಗಳನ್ನು ವಿಧಿಸಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇದೇ ರೀತಿಯಾದಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಕುಟುಂಬ ಪಿಂಚಣಿಯನ್ನ ಒದಗಿಸುವ ಮೂಲಕ ಸರ್ಕಾರ ಅವರ ಸಬಲೀಕರಣಕ್ಕೆ ಬೆಂಬಲ ನೀಡುತ್ತಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಗೆ ಯಾರೆಲ್ಲ ಅರ್ಹರಾಗಿರುತ್ತಾರೆ ಗೊತ್ತಾ? ಕೇಂದ್ರ ಸರ್ಕಾರದ ನೌಕರರಾಗಿ ಸೇವೆ ಸಲ್ಲಿಸಿದ ಅಥವಾ ಪಿಂಚಣಿ ಪಡೆಯುತ್ತಿರುವ ಪೋಷಕರ ವಿಚ್ಛೇದಿತ ಹೆಣ್ಣು ಮಕ್ಕಳು ಕುಟುಂಬ ಪಿಂಚಣಿ ಪಡೆಯಲು ಅರ್ಹರೆಂಬುದನ್ನು ಕೇಂದ್ರ ಸರ್ಕಾರವು ಸ್ಪಷ್ಟಪಡಿಸಿದೆ. ಪೋಷಕರ ಮರಣದ ನಂತರ ಅವರ ವಿಚ್ಛೇದಿತ ಹೆಣ್ಣು ಮಕ್ಕಳು ಆರ್ಥಿಕ ಸಹಾಯವಿಲ್ಲದೆ ಕಷ್ಟಪಡುತ್ತಿರುತ್ತಾರೆ. ಇದನ್ನ ಗಮನಿಸಿದ ಸರ್ಕಾರವು ಲಕ್ಷಾಂತರ ಮಹಿಳೆಯರಿಗೆ ಜೀವನ ನಡೆಸಲು ಬೇಕಾಗಿರುವ ಆರ್ಥಿಕ ಸಹಾಯವನ್ನ ನೀಡಬೇಕೆಂದು ಯೋಚಿಸಿ ಈ ಯೋಜನೆಯನ್ನ ತಂದಿದೆ. ಈ ಯೋಜನೆಯ ಕುರಿತು ಅನೇಕ ಗೊಂದಲಗಳಿದ್ದವು. ಹೀಗಾಗಿ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದೆ. ಈ ಯೋಜನೆಯ ಕುರಿತು ಎಲ್ಲರಲ್ಲಿಯೂ ಅನೇಕ ಪ್ರಶ್ನೆಗಳಿದ್ದವು. ವಿಚ್ಛೇದಿತ ಹೆಣ್ಣು ಮಕ್ಕಳು ಪಿಂಚಣಿ ಪಡೆಯಬಹುದೇ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಪಡೆಯಬಹುದು ಎನ್ನುವುದರ ಬಗ್ಗೆ ಸ್ಪಷ್ಟತೆಯ ಕೊರತೆ ಇತ್ತು. ಈ ಕುರಿತಾದಂತಹ ಅನೇಕ ಪ್ರಶ್ನೆಗಳು ಸಹ ಸಂಸತ್ತಿನಲ್ಲಿಯೂ ಸದ್ದು ಮಾಡಿದ್ದವು. ಹೀಗಾಗಿ ಕೇಂದ್ರ ಸರ್ಕಾರವು ಕೇಂದ್ರ ನಾಗರಿಕ ಸೇವಾ ಪಿಂಚಣಿ ನಿಯಮಗಳು 2021 ಮತ್ತು 26 ಅಕ್ಟೋಬರ್ 2022 ಕಚೇರಿ ಜ್ಞಾಪಕ ಪತ್ರದ ಮೂಲಕ ಇದನ್ನ ನಿಗದಿಪಡಿಸಿದೆ ಎಂದು ಸ್ಪಷ್ಟನೆಯನ್ನ ನೀಡಿದೆ. ಈ ನಿಯಮಗಳು ಕೇವಲ ನಾಗರಿಕ ಸೇವೆಗಳಿಗೆ ಮಾತ್ರವಲ್ಲದೆ ರೈಲ್ವೆ ಮತ್ತು ರಕ್ಷಣಾ ಸೇವೆಗಳ ನೌಕರರು ಮತ್ತು ಪಿಂಚಣಿದಾರರಿಗೂ ಸಮಾನವಾಗಿ ಅನ್ವಯಿಸುತ್ತದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಹಾಗಾದ್ರೆ ಯಾರೆಲ್ಲ ಈ ಪಿಂಚಣಿಯನ್ನ ಪಡೆದುಕೊಳ್ಳಬಹುದು ಗೊತ್ತಾ? ಸರ್ಕಾರದ ನಿಯಮದ ಪ್ರಕಾರ ಒಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಪಿಂಚಣಿದಾರ ಮರಣ ಹೊಂದಿದಾಗ ಅವರ ಪತಿ ಅಥವಾ ಪತ್ನಿ ಜೀವಂತವಾಗಿರದಿದ್ದರೆ, ಮಗ ಅಥವಾ ಮಗಳು ಇಲ್ಲದಿದ್ದರೆ, ಇಂತಹ ಸಂದರ್ಭದಲ್ಲಿ ವಿಧವೆ ಅಥವಾ ವಿಚ್ಛೇದಿತ ಪಿಂಚಣಿದಾರನ ಮಗಳು ಆಜೀವನ ಕುಟುಂಬ ಪಿಂಚಣಿಯನ್ನ ಪಡೆಯಬಹುದು. ಪಿಂಚಣಿ ಪಡೆಯಲು ಇರುವ ಅರ್ಹತೆಯ ಷರತ್ತುಗಳು ಯಾವುದು ಗೊತ್ತಾ? ಮೊದಲನೆಯದು ಆರ್ಥಿಕ ಅವಲಂಬನೆ. ಅಂದರೆ ಪಿಂಚಣಿದಾರನ ಮಗಳು ತನ್ನ ಪೋಷಕರ ಮೇಲೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಅವಲಂಬಿತಳಾಗಿರಬೇಕು. ಎರಡನೆಯದು ವಿಧವೆಯಾಗಿದ್ದರೆ. ಪಿಂಚಣಿದಾರನ ಮಗಳು ವಿಧವೆಯಾಗಿದ್ದರೆ ಮತ್ತು ಅವಳ ಗಂಡನ ಮರಣ ಪಿಂಚಣಿದಾರನ ಜೀವಿತಾವಧಿಯಲ್ಲಿಯೇ ಸಂಭವಿಸಿದ್ದರೆ. ಮೂರನೆಯದು ವಿಚ್ಛೇದಿತೆಯಾಗಿದ್ದರೆ. ಪಿಂಚಣಿದಾರನ ಮಗಳ ವಿಚ್ಛೇದನವು ಪಿಂಚಣಿದಾರನ ಜೀವಿತಾವಧಿಯಲ್ಲಿಯೇ ಕೋರ್ಟ್ನ ಮೂಲಕ ನ್ಯಾಯಯುತವಾಗಿ ನಡೆದಿರಬೇಕು. ಇಲ್ಲವೇ ಕನಿಷ್ಠ ಪಕ್ಷ ಪೋಷಕರು ಜೀವಂತವಾಗಿರುವಾಗಲೇ ವಿಚ್ಛೇದನದ ಪ್ರಕರಣವನ್ನ ನ್ಯಾಯಾಲಯದಲ್ಲಿ ದಾಖಲಿಸಲಾಗಿರಬೇಕು ಮತ್ತು ಕಾನೂನಿನ ಮೂಲಕ ವಿಚ್ಛೇದನದ ಪ್ರಕ್ರಿಯೆ ಆರಂಭವಾಗಿರಬೇಕು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯವಾದ ಅಂಶವಿದೆ. ಅದೇನೆಂದ್ರೆ, ಪಿಂಚಣಿದಾರನ ಮಗಳು ಮರುವಿವಾಹವಾದರೆ ಅಥವಾ ತನ್ನ ಜೀವನವನ್ನ ಸ್ವತಂತ್ರವಾಗಿ ನಡೆಸಲು ಬೇಕಾದ ಆದಾಯ ಆಕೆಗೆ ಬರುತ್ತಿದ್ದರೆ ಸರ್ಕಾರವು ಆಕೆಗೆ ನೀಡುತ್ತಿರುವ ಪಿಂಚಣಿಯನ್ನ ನಿಲ್ಲಿಸುತ್ತದೆ. ನಮ್ಮ ಸಮಾಜದಲ್ಲಿ ವಿಚ್ಛೇದಿತ ಹೆಣ್ಣು ಮಕ್ಕಳು ಸಾಕಷ್ಟು ಸಾಮಾಜಿಕ ಕಳಂಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ವಿಚ್ಛೇದಿತ ಹೆಣ್ಣು ಮಕ್ಕಳು ತಮ್ಮ ತಂದೆ ತಾಯಿಯ ಮೇಲೆ ಆರ್ಥಿಕವಾಗಿ ಅವಲಂಬಿತವಾಗಿರುತ್ತಾರೆ. ತಮ್ಮ ಪೋಷಕರ ಮರಣದ ನಂತರ ಒಂಟಿಯಾಗಿ ಜೀವನ ನಡೆಸಲು ಬೇಕಾದಂತಹ ಆರ್ಥಿಕ ಸಹಾಯವಿಲ್ಲದೆ ಕಷ್ಟಪಡುತ್ತಿರುತ್ತಾರೆ. ಸರ್ಕಾರದ ಈ ಯೋಜನೆಯು ಅಂತಹ ವಿಚ್ಛೇದಿತ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಬೆಂಬಲವನ್ನ ಮತ್ತು ಸಹಾಯವನ್ನ ನೀಡಿ ಪ್ರೋತ್ಸಾಹಿಸುತ್ತಿದೆ. ಸರ್ಕಾರದ ಈ ಯೋಜನೆಯಿಂದ ರಕ್ಷಣಾ, ರೈಲ್ವೆ ಮತ್ತು ನಾಗರಿಕ ಸೇವೆಗಳಲ್ಲಿ ಸೇವೆ ಸಲ್ಲಿಸಿದ ಲಕ್ಷಾಂತರ ಕುಟುಂಬಗಳಿಗೆ ನೆರವಾಗಲಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಸಹಾಯವಾಗುವುದಂತೂ ಖಂಡಿತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯಾದಂತಹ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು.